ಮಾತಾಡ್ಬೇಕು. ಮಾತಾಡು. ಅಯ್ಯೋ ನೀನ ಚಪ್ರಿ ಮಾತಾಡ್ಬೇಕು ಅಂತ ಹೇಳಿ ಹಾಡು ಹೇಳ್ತಾ ಇದೀಯ. ಚಪ್ರಿ ಅಂತ ಹತ್ತಿ ಕರೆಯೋದ್ ನಿನ್ನ. ಎಲ್ಲಿ ನಿಂತ್ಕೊಂಡು ಯಾವ ತರ ಹಾಡು ಹೇಳ್ತಾ ಇದೀಯ ನೀನು? ದೇವ್ರ ಮನೇಲಿ ನಿಂತ್ಕೊಂಡು ಅದು ದೂರ ದೂರ ಮಾಯಾಗಾರ. ಮಾಯಾಗಾರ ಬರ್ತಾನೆ, ಮುತ್ತು ಬಾರೋ ಮುತ್ತು ಅಂತ ಕರಿವಂತ. ಅಯ್ಯ ನಿನ್ನ ಒಂದು ತಲೆಗೆ ಬುದ್ಧಿ ಹಿಡ್ಕೊಂಬಾಡ್ರಿ. ದೇವ್ರ ಮನೆಗೆ ಹೋಗಿದ್ಯಲ್ಲ ಹಾಡು ಹೇಳಕ್, ಎಲ್ಲೂ ಜಾಗ ಸಿಗ್ಲಿಲ್ವಾ? ಚಪ್ರಿ ನನ್ ಮಗಳೇ. ಹುಲಿಗೆ ಅಮ್ಮನ ಹತ್ರ ಯಾಕೆ ಹೋಯ್ದಾರೆ ಇವರು? ಯಾಕೆ ಬಂದಿದ್ದಾರೆ? ಹಳ್ಳಿ ಚಿಳ್ಳಿ ಹೊಡೆದ್ಕೊಳಗೆ. ಅಣ್ಣ ಫುಲ್ ಫ್ಯಾನ್ ಆಗ್ಬಿಟ್ಟಿದ್ದಾನೆ. ಫಸ್ಟ್ ಅವನಿಗೆ ಹೊಡಿ ಹೇಳ್ತೀನಿ. ಮಾತಾಡ್ಸಕ್ ಬಂದಿದ್ದೀರಾ? ಇಲ್ಲ ಇಲ್ಲ ನೀನೇ ಹೇಳ್ಬೇಡ. ಅಲ್ಲ ಅವ್ರಿಗೆ ಬೇಕಂತೆ ನಿಂದು ಶಿಳ್ಳಿ. ನೀವು ಬಂದಕ್ಕ ನನಗೂ ಖುಷಿ ಆಯ್ತು. ಅಕ್ಕಂಗೆ ಫುಲ್ ಖುಷಿ. ಒಬ್ರು ಬರ್ತಾರೆ ಅಂದ್ರೆ ನಾಲ್ಕ್ ಜನ ಬಂದರೆ ಫುಲ್ ಇವತ್ತು ಶಿಳ್ಳಿ ಬಿಸಿಲು ಹೊಡಿಯೋದೆ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗ. ಇವತ್ತೊಂದಿನ ಇರ್ಬೇಕು ತಾನೆ, ನಮ್ಮ ಮನ್ಯಾಗ ಜಾತ್ರೆ ಐತಿ. ಇರ್ತೀರಿ? ಉಲ್ಗಮಕ ಹುಷಾರು ಇರ್ತಾರಂತೆ. ಮೊದ್ಲೇ 4 ಜನ ಇದಾರೆ. ನೀನ್ ಅವ್ರಿಗೆ ಹೊಡಿತೀಯೋ ಅವ್ರು ನಿನ್ಗೆ ಹೊಡಿತಾರೋ ಗೊತ್ತಿಲ್ಲ. ಶಿಳ್ಳಿನ ಈ DP ಹಾಕ್ಲಿದಾರ ತಿಕ್ಕೊಂಡ್ ದೊಡ್ಡ ನಮಸ್ಕಾರ ಗುರು. ಯಾರ್ಯಾರು ಯಾವ್ಯಾವ ವಿಡಿಯೋ ಲೈಕ್ ಮಾಡ್ತಿದ್ರು ಅಂತ ಗೊತ್ತಾಗ್ತಿಲ್ಲ ಕಣ್ರು. ಒಬ್ರು ಇಬ್ರಾದ್ರೆ ಕಂಡಿಡಿಬಹುದು. ಎಲ್ಲಾರು ಎಷ್ಟಟಿಕ್ ಅಂತ DP ಹಾಕಂಗಿದ್ರೆ ಯಾರ್ಯಾರು ಏನೇನಕ್ಕೆ ಲೈಕ್ ಮಾಡ್ತಿದ್ರ ಅಂತ ಹೆಂಗ್ರೋ ತಿಳ್ಕೊಳೋದು? ಅವು ಏನಾದ್ರು ಗೊತ್ತಾಗ್ತಾವ? ಇಲ್ಲ, ಹೆಸರು ಬರಲ್ಲ, ಬರೀ DP ಬರ್ತವೆ, ಖಾಲಿ DP. ದಯವಿಟ್ಟು DP ಹಾಕೊಳ್ರೋ. ಯಾರ್ಯಾರು ಅಂತ ಕಂಡಿಡಿಯಕ್ ಆಗ್ತಾ ಇಲ್ಲ ಕಣ್ರೋ ನಮಗೆ. ದಯವಿಟ್ಟು DP ಹಾಕೊಳ್ರೋ. ಒಂದ್ಸಲ ಈ ವಿಡಿಯೋ ನೋಡಿ. तो ये ब्यूटीफुल मैम ने ऐसा एक टैटू बनाया जो कि उनके स्वर्गीय मॉम डैड के लिए उन्होंने डेडिकेट किया गया है. तो ये रुको जरा, खुद सबर करो. ಹಾಗೆ ನಿನ್ ತಾಯ್ನಡ ಟ್ಯಾಟು ಹಾಕ್ಸ್ಕೊಂಡಿಯ. ಒಪ್ಪನ ಟ್ಯಾಟು ಎಲ್ಲಿಗೆ ಹಾಕ್ಸ್ಕೊಂಡಿಯ? ಗತ್ತಿನ ತಾನೇ ಹಾಕ್ಸ್ಕೊಂಡಿಯ. ಬಟ್ಟೆ ಬಿಚ್ಚೋದ್ ಏನಿತ್ತು ಅದ್ರಲ್ಲಿ? ಬಟ್ಟೆ ಬಿಚ್ಚಿ ಈ ತರ ಪೋಸ್ ಕೊಡೋದ್ರಲ್ಲಿ ಏನಿತ್ತು? ಅದು ಮಾಮ್ ಡ್ಯಾಡ್ ಅಂತ. ಮಾಮ್ ಡ್ಯಾಡಿಗೆ ಏನ್ ಬೆಲೆ ಕೊಡ್ತಾ ಇದೀಯ ಅಂತವ? ನಿಮ್ಮ ಅಪ್ಪ ಮಮ್ ನೋಡ್ ಮೆಟ್ನೆ ಹೊಡೆಯಲ್ಲ ನಿನಗೆ. ನಿನ್ನ ಅದು ಏನ ವಿಡಿಯೋ ಮಾಡಂತದ ಏನಿತ್ತು? ಓಲಿ ವಿಡಿಯೋ ಮಾಡು, ಟ್ಯಾಟು ಹಾಕ್ಸ್ಕೆಲ್ಲ ಆಯ್ತು. ಬಟ್ಟೆ ಬಿಚ್ಚೋದ್ ಏನಿತ್ತು ಅದಕ್ಕೆ? ನಿನ್ ತಾಯ್ನಾಡು ನಿನ್ ಏನ್ ಮಾಮ್ ಡ್ಯಾಡ್ ಹಾಕ್ಸ್ಕೊಂಡಿರೋದು ದಂಡ. ನನ್ನ ಪ್ರಕಾರ ವೇಸ್ಟ್. ಚಪ್ರಿ ನಮ್ಮ ಮಕ್ಕಳು ರೀಲ್ಸ್ ಲೈಕ್ಸ್ ಯೂಸಿ ಮಾಡ್ತಾರೆ. ಬೋಳಿ ಮಕ್ಕಳು. ಯಾರಾದ್ರೂ ನಿಮ್ಗೆ ಗರ್ಲ್ ಫ್ರೆಂಡ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಯಾರು ಇಲ್ಲ ಅಂತ ಹೇಳ್ತೀನಿ. ಇಂದ ಇದೆ ಅಂತ ಹೇಳಿ. ಅಯ್ಯಪ್ಪ ಬೇಡ ಕಣವ, ನಮ್ಮ ಮನೇಲಿ ಆಲ್ರೆಡಿ ಸಿಂಟ್ಯಾಕ್ಸ್ ಐತಿ. ಇದಕ್ಕೆ ನೀರು ಹೊಂಚಕ್ ಆಗ್ತಿಲ್ಲ. ನಿನ್ನ ಕರ್ಕೊಂಬಂದ್ ನಾನೇನ್ ಮಾಡೋಣ ಅವಾಗ? ಲೇ ದೋಸೆ ಕೆಳಗ್ ಹಂಚ ಮೇಲೆ ಹೋಯ್ತಾ ಇರೋದು. ಇಲ್ಲ ಲೌಡ ನೋಡ್ತಾ ಇದೀಯ, ಕೆಳಗ್ ನೋಡು. ನೀನ್ ಬುದ್ಧಿ ಬಿಡಲ್ವಲ್ಲ ಎಲ್ಲೋದ್ರು. ದೋಸೆ ನೋಡಲಿ, ದೋಸೆ ಒಯ್ಯತ್ಕೊಂಡಿದ್ರ ಮೈನ್ ಫ್ಯಾಕ್ಟ್ರಿ. ದೋಸೆ ನೋಡು ಲೌಡೆ. ಯಾಕ್ರು ನನ್ನನ್ನು ತುಂಬಾ ಕೆಟ್ಟವನಾಗಿ ಮಾಡ್ತಾ ಇದ್ದೀರಿ? ಏನೋ ನೀನು ಒಳ್ಳೆಯವನ ಅಲ್ಲ, ನೀನು ಶಡೆ. ನಾನು ದೊಡ್ಡ ಸಡೆ. ಒಳ್ಳೆಯವರಿಗೆ ತುಂಬಾ ಒಳ್ಳೆಯವನು, ಆದ್ರೆ ಕೆಟ್ಟವ್ರಿಗೆ ದೊಡ್ಡ ಸಡೆ. ಕೆಟ್ಟವ್ರಿಗೆ ಬೆಂಕಿ ಬಬಲಾದಿಕನೋ ನಾನು. ಹೌದಾ? ತಗೊಂಡ್ರೆ ಮೀಸೆ ಬೆಂಕಿ ಹಚ್ಕೊಂಡ್ಬಿಡು. ಈ ಕ್ಷಣದಲ್ಲಿ ಬೇಕಾದ್ರೆ ನನ್ನ ತುಂಡಾಗಿ ಕತ್ತರಿಸಿ ಇಲ್ಲಿ ಬಿಸಾಕಿದ್ರು. ಅಯ್ಯಲಿನಲ್ಲೇ ಶಡೆ. ಅಕ್ಕಿ ನಿನ್ನ ಶಡೆ ಅಂತ ಕೇಳಿದ್. ನಿನ್ ಬೆಂಕಿ ಬಬ್ಲಾದಿತ್ತಾನೆ. ತುಂಡಾಗಿ ಯಾಕೆ ಕತ್ತರಿಸ್ತೀಯ? ಬೆಂಕಿ ಹೊತ್ತು ಸುಡ್ಬೇಕಾನೆ ನೀನು. ಅದಕ್ಕೆ ನೀನು ದೊಡ್ಡ ಸಡೆ. ಬೆಂಕಿ ಬಬ್ಲಾದ ಲೋ ಮಚ್ಚ, ನಮ್ಮ ಅಜ್ಜಿ ತಾತ ಇದ್ರಲ್ವಾ, ಅವ್ರ ಕಾಲದಲ್ಲಿ ಗೋಲ್ಡ್ ಪ್ರೈಸ್ ಜಸ್ಟ್ 1.5 ಲಕ್ಷ ಅಂತೆ. ಅವಾಗೆಲ್ಲ ತಾನಂಗ್ ನಮ್ಮ ಅಜ್ಜಿ ಬರೀ ಶಾಪಿಂಗು ಪಿಜ್ಜಾ ಬರ್ಗರ್ ತಿಂತಿದ್ಲಂತೆ. ಇನ್ನು ನಮ್ಮ ಅಜ್ಜ ಬರೀ IPL ಬೆಟ್ಟಿಂಗು RCB CSK ಹಿಂಗೆ ಹಾಳು ಮಾಡ್ಬಿಟ್ಟಿದ್ದಾನೆ ದುಡ್ಡನ್ನೆಲ್ಲ. ಆದ್ರೆ ಇವಾಗ ನೋಡೋ ಗೋಲ್ಡ್ ಪ್ರೈಸ್ 2 ಕೋಟಿ ರೂಪಾಯಿ ತಗೊಳಕಾಗತ್ತ ನಮ್ ಕೈಲಿ. ಆವಾಗಲೇ ನಮ್ ತಾತ ತಿಕಾಮಿಕ 1 kg ಗೋಲ್ಡ್ ತಗೊಂಡಿದ್ರೆ ಇವಾಗ ನಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾತ, ಐ ಆಮ್ ಸೋ ಸ್ಯಾಡ್ ಫಾರ್ ಯು. रोम भाइयों. ಅದು AI ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸ್ಕಿಪ್ ಮಾಡಿ. AI ಗುರು ಅದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. AI ಅದು AI.
ನೀನ್ ಜಸ್ಟ್ ಸ್ಕಿಪ್ ಮಾಡ್ಬಿಡು, ಸ್ಕ್ರೋಲ್ ಮಾಡು ಅಷ್ಟೇ. ಗುರು ಕ್ರೇಜ್ ಅಂದ್ರೆ ಏನಂತ ಗೊತ್ತಾ? ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಓ ನೀವು CSK ದವರು ಬರೀ ನಿಮ್ ತೋರ್ಸ್ಬಿಟ್ರೆ ಸಾಕಾ, ನಮ್ ತೋರ್ಸದ್ ಬೇಡವಾ? ಸ್ವಲ್ಪ ಇದು ನೋಡ್ಕೊಂಬಕಂತ. ನಮ್ಮನ್ನ IPL ಅಂತೂ ಮುಗೀತು. RCB CSK ತಲ್ಲವಿರಲ್ಲ, ಕಮ್ ಬ್ಯಾಕ್ ಮಾಡ್ಬಿಡೋಣ ಅಂತಿದ್ದೆ ಈ ವರ್ಷ. ಆದ್ರೆ ಅಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಇನ್ನೆಲ್ಲ ಲೌಡ ಕಮ್ ಬ್ಯಾಕ್ ಮಾಡ್ತೀವಿ ನಾವು. IPL ಮುಗಿಸ್ಕೊಳ್ಳಿ, ಬಿಗ್ ಬಾಸ್ ಇಷ್ಟು ಬೇಗ ಯಾರು ಬಿಗ್ ಬಾಸ್ ಸ್ಟಾರ್ಟ್ ಮಾಡಕ್ ಹೇಳಿದ್ದು? ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಇರ್ತಾರೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋದು. ಈಗಲೇ ಟೀಸರ್ ಬಿಟ್ರೆ ಯಾರು ಬರ್ಬೋದು ಗಿಲ್ಲಿ ತರದಲ್ಲಿ ಯಾರು ಬರ್ತಾರೆ, ಯಾರು ಸಪೋರ್ಟ್ ಮಾಡ್ಬೇಕು ನಮಗೆ ಈಗಲೇ ಟೆನ್ಷನ್ ಆಗ್ತೈತೆ. ಹೆಂಗ್ ಕಮ್ ಬ್ಯಾಕ್ ಮಾಡ್ಬೇಕು ನಾವು? ಅಮ್ಮ ನೀವರೇ ಎಲ್ಲ ಹಾಳು ಮಾಡ್ತದ್ರ ನಮ್ಮನ್ನ. ಕಮ್ ಬ್ಯಾಕು ಕಮ್ ಬ್ಯಾಕು. ನಗು ಬರ್ಲಿಲ್ವಾ?